ಅರಬ್ ದೇಶಗಳು ಅಂದ ತಕ್ಷಣ ನಿಮಗೆ ಸ್ಕ್ರೀನ್ ಮೇಲೆ ಕಾಣೋದೇನು ಹೇಳಿ? ಗಗನಚುಂಬಿ ಕಟ್ಟಡಗಳು, ಫೆರಾರಿ, ರೋಲ್ಸ್ ರಾಯ್ ಕಾರುಗಳು, ಐಷಾರಾಮಿ ಜೀವನ, ದೊಡ್ಡ ಮಾಲ್ಗಳು, ಬಂಗಾರ ಇದೆಲ್ಲವೂ ಕಾಣುತ್ತೆ. ಆದರೆ ಇದಕ್ಕೆಲ್ಲ ಮೂಲ ಏನು ಹೇಳಿ? ಇದೇ ಪೆಟ್ರೋಲ್. ಹಡಗು ಕಟ್ಟುವ ಕಾರ್ಮಿಕರು ಆ ಬಿಟುಮಿನ್ ಅನ್ನು ಅಂದರೆ ಪೆಟ್ರೋಲಿಯಂನ ಗಟ್ಟಿ ರೂಪವನ್ನು ತಂದು ಮರದ ಹಲಗೆಗಳಿಗೆ ಲೇಪಿಸ್ತಾ ಇದ್ರು. ಎಂಥದ್ದೇ ಮಳೆ ಬಂದರೂ ಕೂಡ ಹನಿ ನೀರು ಸೋರ್ದ ಹಾಗೆ ಮನೆಗಳನ್ನು ಭದ್ರಪಡಿಸುವ ಈ ಕಪ್ಪು ಮ್ಯಾಜಿಕ್ ಅರಮನೆಗಳ ಗೋಡೆಗಳ ಮೇಲೆ ಕೂಡ ಅಂಟಿಕೊಳ್ಳಲು ಆರಂಭಿಸುತ್ತೆ. ಲಕ್ಷಾಂತರ ವರ್ಷಗಳ ಕಾಲ ಭೂಮಿಯ ಆ ಕೆರೋಜನನ್ನು ಬೇಯಿಸುತ್ತೆ. ಹೀಗೆ ಕೋಟಿ ವರ್ಷಗಳ ಕಾಲ ಪ್ರಕೃತಿ ಮಾಡಿದ ಅಡುಗೆಯ ಫಲವೇ ನಮಗೆ ಇವತ್ತು ಸಿಗುವ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್. ಕಷ್ಟಪಟ್ಟು ಭೂಮಿ ಅಗಿಯೋರು ನಾವು. ಆದರೆ ಕೆನೆ ಹಾಲನ್ನೆಲ್ಲ ಈ ಪಾಶ್ಚಾತ್ಯ ಕಂಪನಿಗಳು ಕುಡಿತಾ ಇವೆಯಲ್ಲ ಅನ್ನೋ ಸಂಕಟ ಅರಬ್ ದೇಶಗಳಿಗೆ ಶುರುವಾಯಿತು. ತೈಲ ಕುದಿಲ ಆರಂಭಿಸಿದಾಗ ಅದರಲ್ಲಿರುವ ಒಂದೊಂದೇ ಪದಾರ್ಥ ಕೂಡ ಒಂದೊಂದು ತಾಪಮಾನದಲ್ಲಿ ಬೇರೆ ಆಗ್ತಾ ಹೋಗುತ್ತೆ. ಇದು ಒಂಥರ ಹಾಲಿನಿಂದ ಕೆನೆ, ಮೊಸರು, ಬೆಣ್ಣೆ ತೆಗೆದ ಹಾಗೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ಮಾಧ್ಯಮಗಳನ್ನ ನೀವು ನೋಡಿದರೆ, ಅದು ನ್ಯೂಸ್ ಪೇಪರ್ ಇರ್ಬೋದು, ನ್ಯೂಸ್ ಚಾನಲ್ ಇರ್ಬೋದು, ಅಲ್ಲಿ ನಮಗೇನು ಕಾಣಿಸ್ತಾ ಇದೆ ಅಂದರೆ ದೇಶಗಳ ಮಧ್ಯೆ ಅಂದರೆ ಇರಾನ್, ಇಸ್ರೇಲ್, ಅಮೆರಿಕ ಜಗಳ, ಯುದ್ಧ ನಡೀತಾ ಇದೆ. ಆದರೆ ಸ್ನೇಹಿತರೆ, ಇವತ್ತಿನ ಎಲ್ಲ ದೇಶಗಳ ಸ್ನೇಹಗಳಿರ್ಬೋದು, ಯುದ್ಧಗಳಿರಬಹುದು, ಮುನಿಸುಗಳಿರಬಹುದು, ವಿರಸಗಳಿರಬಹುದು, ಎಲ್ಲದರ ಹಿಂದೆ ಒಂದು ನಿಗೂಢ ಶಕ್ತಿ ಅಡಗಿದೆ. ಆ ನಿಗೂಢ ರಹಸ್ಯ ಏನು ಅಂದರೆ ಅದು ಪೆಟ್ರೋಲಿಯಂ. ಒಮ್ಮೆ ಯೋಚನೆ ಮಾಡಿ ನೋಡಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡೆದರೆ ಇಲ್ಲಿ ನಮ್ಮ ಊರಿನ ಪೆಟ್ರೋಲ್ ಬಂಕ್ನಲ್ಲಿ ಬೆಲೆ ಏರುತ್ತೆ. ಯಾಕೆ? ಈ ತೈಲದ ತಾಕತ್ತಿನ ರಹಸ್ಯ ಏನು? ಒಂದು ಕಡೆ ಅಮೆರಿಕ ತನ್ನ ತಂತ್ರಜ್ಞಾನ ಮತ್ತು ಡಾಲರ್ ಬಲದಿಂದ ತೈಲ ಮಾರುಕಟ್ಟೆಯನ್ನು ನಿಯಂತ್ರಿಸಲು ನೋಡ್ತಾ ಇದ್ದರೆ, ಇನ್ನೊಂದು ಕಡೆ ಇರಾನ್ ತನ್ನ ಸಮುದ್ರದ ಹಾದಿಗಳನ್ನ ಅಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಂದ್ ಮಾಡಿ ಇಡೀ ಜಗತ್ತಿನ ಎದೆ ನಡಗಿಸ್ತಾ ಇದೆ. ಇನ್ನು ಭಾರತದ ಕಥೆ ತುಂಬ ವಿಭಿನ್ನ. ಅಮೆರಿಕ ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ ನಿರ್ಬಂಧ ಹೇರಿದ್ರು ಕೂಡ ಭಾರತ ತನ್ನ ಜನರ ಹಿತಾಸಕ್ತಿಗಾಗಿ ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ತರಿಸ್ಕೊಂಡು ಜಾಣ್ಮೆ ಆಟ ಆಡ್ತಾ ಇದೆ. ರಷ್ಯಾ ಕೂಡ ತನ್ನ ಮೇಲೆ ನಿರ್ಬಂಧಗಳನ್ನ ಮೀರಿ ಭಾರತದಂಥ ದೇಶಗಳಿಗೆ ತೈಲ ಮಾರಿ ತನ್ನ ಆರ್ಥಿಕತೆಯನ್ನು ಉಳಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆ ಚೀನಾ ಮೊದಲನೇ ಎಲ್ಲ ರೂಟ್ ಸರಿಯಾಗುತ್ತಾ, ನನಗೆ ತೈಲ ಮೊದಲಿನ ಥರ ಬರುತ್ತಾ ಅಂತ ಯೋಚನೆ ಮಾಡ್ತಾ ಇದೆ. ಇದರ ಅರ್ಥ ಏನು ಅಂದರೆ ತೈಲ ಅನ್ನೋದು ಬರೀ ಇಂಧನ ಅಲ್ಲ, ಬದಲಾಗಿ ಅದು ರಾಜತಾಂತ್ರಿಕ ಆಯುಧ. ಹಾಗಾದರೆ ಈ ಆಯುಧ ಹುಟ್ಟಿದ್ದು ಹೇಗೆ? ಮರಳುಗಾಡಾಗಿದ್ದ, ಎಲ್ಲಿ ನೋಡಿದ್ರೂ ಮರಳೇ ಕಾಡುವಂಥ ಈ ದೇಶಗಳನ್ನು ಕುಬೇರನ್ನಾಗಿ ಮಾಡಿದ್ದು ಹೇಗೆ? ಪೆಟ್ರೋಲಿಯಂನ ಈ ಅಧಿಪತ್ಯದ ಹಿಂದೆ ಅಡಗಿರುವಂಥ ರಕ್ತ ಸಿಕ್ತ ಇತಿಹಾಸ ಏನು? ಸ್ನೇಹಿತರೆ, ಮೆಸೊಪೊಟೋಮಿಯಾ ಅಂದರೆ ಇಂದಿನ ಇರಾಕ್, ಇಂದಿನ ಇರಾನ್, ಟರ್ಕಿ, ಕುವೈತ್ ಈ ಜಾಗ, ಇದರ ಜಿಗುಟು ಮಣ್ಣಿನಿಂದ ಆರಂಭವಾದ ಈ ರೋಚಕ ಪೆಟ್ರೋಲ್ ಪುರಾಣವನ್ನು ನಾವಿವತ್ತು ನೋಡೋಣ. ಇದರೊಂದಿಗೆ ಇದೇ ಅರಬ್ ದೇಶಗಳು ಇವತ್ತು ಪೆಟ್ರೋಲಿಯಂ ಅನ್ನು ಬಿಟ್ಟು, ಅದರ ಮೇಲಿನ ಅವಲಂಬನೆಯನ್ನು ಬಿಟ್ಟು ಯಾಕೆ ಟೂರಿಸಂ ಮೇಲೆ ಬಂಡವಾಳ ಹೂಡ್ತಾ ಇವೆ? ಪೆಟ್ರೋಲ್ ಬದಲಾಗಿ ನೀರನ್ನು ಬಳಸಿ ಕಾರನ್ನು ಓಡಿಸಬಹುದು ಅಂತ ಹೇಳಿದ್ದ ವ್ಯಕ್ತಿಯ ನಿಗೂಢ ಸಾವಿಗೆ ಏನು ಕಾರಣ? ಪೆಟ್ರೋಲಿಯಂ ಅನ್ನೋ ಉತ್ಪನ್ನ ಇಡೀ ಜಗತ್ತಿನ ರಾಜಕಾರಣ ಬದಲಿಸಿದ್ದು ಹೇಗೆ? ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಪೆಟ್ರೋಲಿಯಂ ಮಿಸ್ಟ್ರಿಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈ ಪೆಟ್ರೋಲಿಯಂ ನಿಕ್ಷೇಪಗಳು ಇಂದು ನಿನ್ನೆದಲ್ಲ, ಬದಲಾಗಿ ಸಾವಿರಾರು ವರ್ಷಗಳಿಂದ ಇದರ ಪರಿಚಯ ಇದೆ. ಆದರೆ ಅದರ ಬಳಕೆ ಹೇಗೆ ಮಾಡಬೇಕು ಅಂತ ಜನರಿಗೆ ಗೊತ್ತಿರಲಿಲ್ಲ. ಸುಮಾರು 3000 ವರ್ಷಗಳ ಹಿಂದೆ, ಅಂದರೆ ನಾನು ಈಗಾಗಲೇ ಹೇಳಿರುವ ಹಾಗಂತೆ ಮೆಸೊಪೊಟೋಮಿಯಾ ಈ ಪ್ರದೇಶದಲ್ಲಿ, ಇರಾನ್, ಇರಾಕ್, ಟರ್ಕಿ, ಕುವೈತ್, ಸಿರಿಯಾದ ಈ ಒಂದು ಪ್ರದೇಶದ ಜನರಿಗೆ ಒಂದು ಅನಿಸ್ತಾ ಇತ್ತು. ಅದೇನೆಂದರೆ ಈ ಒಂದು ಭಾಗದ ಮಣ್ಣಿನ ಅಡಿಯಲ್ಲಿ ಯಾವುದೋ ಒಂದು ನಿಗೂಢ ಶಕ್ತಿ ಅಡಗಿದೆ ಅಂತ ಜನರಿಗೆ ಅನಿಸ್ತಾ ಇತ್ತು. ಯಾಕೆಂದರೆ ಸುಡು ಬಿಸಿಲಿನಲ್ಲಿ ನಡೀತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ನೆಲದಿಂದ ದಟ್ಟ ಕಪ್ಪು ಬಣ್ಣದ ಅಂಟಾದ ದ್ರವ ಉಕ್ಕಿ ಬರ್ತಾ ಇತ್ತು. ಜನರಿಗೆ ಮೊದಲಿಗೆ ಅಚ್ಚರಿ ಆಗ್ತಿತ್ತು. ಆದರೆ ಅದರ ತಾಕತ್ತು ಏನಂತ ಗೊತ್ತಾದ ಮೇಲೆ ನಿಜವಾದ ಆಟ ಶುರುವಾಯಿತು. ನೋಡಿ, ಬೆಂಕಿ ಹಚ್ಚಿದ್ರೆ ಇದು ಆರೋದಿಲ್ಲ, ನೀರು ಹಾಕಿದ್ರು ಕದರೋಡೋದಿಲ್ಲ ಅಂತ ಜನ ಪಿಸುಗುಟ್ಕೊಳ್ತಾ ಇದ್ರು. ಹಡಗು ಕಟ್ಟುವ ಕಾರ್ಮಿಕರು ಆ ಬಿಟುಮಿನ್ ಅನ್ನು ಅಂದರೆ ಪೆಟ್ರೋಲಿಯಂನ ಗಟ್ಟಿ ರೂಪವನ್ನು ತಂದು ಮರದ ಹಲಗೆಗಳಿಗೆ ಲೇಪಿಸ್ತಾ ಇದ್ರು. ಆದರೆ ಅದು ಕೇವಲ ಬಣ್ಣ ಅಲ್ಲ, ಬದಲಾಗಿ ಸಮುದ್ರದ ಅಲೆಗಳಿಂದ ಹಡಗನ್ನು ರಕ್ಷಿಸುವ ಕವಚ ಅನ್ನೋದು ಅವರಿಗೆ ಅರಿವಾಗಿತ್ತು. ಎಂಥದ್ದೇ ಮಳೆ ಬಂದರೂ ಕೂಡ ಹನಿ ನೀರು ಸೋರ್ದ ಹಾಗೆ ಮನೆಗಳನ್ನು ಭದ್ರಪಡಿಸುವ ಈ ಕಪ್ಪು ಮ್ಯಾಜಿಕ್ ಅರಮನೆಗಳ ಗೋಡೆಗಳ ಮೇಲೆ ಕೂಡ ಅಂಟಿಕೊಳ್ಳಲು ಆರಂಭಿಸುತ್ತೆ.
ಅಂದರೆ ಅಲ್ಲೂ ಕೂಡ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಷ್ಟು ಮಾತ್ರವಲ್ಲ, ಕ್ರಿಸ್ತಪೂರ್ವ 500ರ ಸುಮಾರಿಗೆ ಪರ್ಷಿಯಾದ ಗಡಿಗಳಲ್ಲಿ ಅಂದರೆ ಇಂದಿನ ಇರಾನ್ನ ಗಡಿಗಳಲ್ಲಿ ಸಂಜೆ ಹೊತ್ತು ಈ ತೈಲದ ದೀಪಗಳು ಉರಿಯತೊಡಗ್ತವೆ. ಜನರಿಗೆ ಅನಿಸುತ್ತೆ ನಾವು ಯಾವುದೋ ಹೊಸ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಹೇಳಿ. ಆದರೂ ಕೂಡ ಅದ್ರ ಬೆಲೆ ಇನ್ನೂ ಜನರಿಗೆ ಗೊತ್ತಿರಲಿಲ್ಲ. ಇಂದು ಕೇವಲ ದೀಪಕ್ಕೆ ಬೇಕಾದ ಈ ವಸ್ತು ಮುಂದೊಂದು ದಿನ ಇಡೀ ಜಗತ್ತನ್ನೇ ಆಳುವ ಶಕ್ತಿಯಾಗಿ ಬದಲಾಗಲಿದೆ ಅನ್ನೋ ಸಣ್ಣ ಸುಳಿವು ಕೂಡ ಆ ಕಾಲದ ಜನರಿಗೆ ಇರಲಿಲ್ಲ. ಅದಾದ ನಂತರ ಸುಮಾರು 2500 ವರ್ಷಗಳೇ ಉರುಳೋಗ್ತವೆ. 1859ನೇ ಇಸ್ವಿಗೆ ಕಾಲ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ 19ನೇ ಶತಮಾನಕ್ಕೆ. ಅಂದರೆ ಕಪ್ಪು ದ್ರವ ಪರಿಚಯ ಆಗಿ 3000 ವರ್ಷಗಳು ಕಳೆದು ಹೋಗಿವೆ. ಆಗ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಒಂದು ದೊಡ್ಡ ಪವಾಡ ನಡೆಯುತ್ತೆ, ಒಂದು ದೊಡ್ಡ ಸಾಹಸ ನಡೆದು ಹೋಗುತ್ತೆ. ಅದು ಏನು ಅಂದರೆ, ಎಡ್ವಿನ್ ಡ್ರೇಕ್ ಅನ್ನೊಬ್ಬ ಮನುಷ್ಯ ಹಠಕ್ಕೆ ಬಿದ್ದು ಒಂದು ಕೆಲಸ ಶುರು ಮಾಡ್ತಾನೆ. ಈ ಕಪ್ಪು ದ್ರವ ಏನಿದೆ ಇದು ಎಲ್ಲಿದೆ, ಎಲ್ಲಿ ತನಕ ಇದು ಸಿಗುತ್ತೆ, ಎಷ್ಟಿದೆ ಅಂತ ನೋಡಿಬಿಡೋಣ ಅಂತ ನಿರ್ಧಾರ ಮಾಡಿ ಭೂಮಿಯ ಎದೆಯನ್ನು ಸೀಳ್ತಾ ಹೋಗ್ತಾನೆ. ಹೀಗೆ ಮೊದಲ ಬಾರಿಗೆ ವಾಣಿಜ್ಯ ತೈಲ ಬಾವಿಯನ್ನು ತೋಡಿದವನೇ ಈ ವ್ಯಕ್ತಿ. ಅಲ್ಲಿಂದ ಚಿಮ್ಮಿದ್ದು ಬರೀ ಕಪ್ಪು ದ್ರವ ಅಲ್ಲ, ಬದಲಾಗಿ ಇಡೀ ಜಗತ್ತಿನ ಅದೃಷ್ಟ. ಆವರೆಗೆ ದೀಪ ಹಚ್ಚಲು ತಿಮ್ಮಿಂಗಲದ ಎಣ್ಣೆಗೆ ಪರದಾಡ್ತಾ ಇದ್ದ ಜನರಿಗೆ ಈ ಭೂಮಿಯ ಒಳಗಿಂದ ಬಂದ ಈ ಕೆರೋಸಿನ್ ಅಮೃತದ ಹಾಗೆ ಕಾಣುತ್ತೆ. ರಾತ್ರಿ ಏನು ಬದಲಾಗುತ್ತೆ ಅಂದರೆ, ಕತ್ತಲೆಯನ್ನು ಓಡಿಸಲು ಬುಡ್ಡಿ ದೀಪಗಳು ಮಿನುಗತೊಡಗುತ್ತವೆ. ತೈಲಕ್ಕೆ ಮೊದಲ ಬಾರಿಗೆ ಡಿಮಾಂಡ್ ಶುರುವಾಗಿದ್ದೇ ಆಗ. ಆದರೆ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಇನ್ನೂ ಬಂದಿಲ್ಲ. ಅದು ಬಂದದ್ದು 1880ರ ಇಸ್ವಿಗೆ. ಅಂದರೆ ತೈಲ ಬಾವಿ ನಿರ್ಮಾಣಗೊಂಡ 21 ವರ್ಷಗಳ ನಂತರ ಒಂದು ಟ್ವಿಸ್ಟ್ ಬರುತ್ತೆ ಕಥೆಯಲ್ಲಿ. ಆ ಟ್ವಿಸ್ಟ್ ಏನಂದರೆ, ಭೌತ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ಬಲ್ಬನ್ನು ಕಂಡುಹಿಡಿತಾರೆ. ವಿದ್ಯುತ್ ಬಲ್ಬ್ ನಿಮ್ಮ ಊರಿಗೆ ಬಂದದ್ದು ಮೊದಲನೇ ಬಾರಿಗೆ ಬಂದದ್ದು ಯಾವಾಗ, ನಿಮ್ಮ ಮನೆಗೆ ಕರೆಂಟ್ ಬಂದದ್ದು ಯಾವಾಗ ಅಂತ ಒಂದ್ಸಲ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಯನ್ನು ಅಥವಾ ಅಜ್ಜ ಅಜ್ಜನ ಕೇಳಿ ತಿಳಿದುಕೊಳ್ಳಿ. ಆದರೆ ಇಲ್ಲೇನು ಬದಲಾಗುತ್ತೆ ಅಂದರೆ, ಥಾಮಸ್ ಅಲ್ವಾ ಎಡಿಸನ್ ಈ ಒಂದು ಬಲ್ಬನ್ನು ಕಂಡುಹಿಡಿದ ಮೇಲೆ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರೋಕ್ಕೆ ಶುರು ಆಯಿತು. ಆವಾಗ ಕೆರೋಸಿನ್ ಯಾಕೆ ಬೇಕು ಅಂತ ಜನ ಕೆರೋಸಿನ್ ದೀಪಗಳನ್ನು ಮೂಲೆಗೆ ಎಸಿತಾರೆ. ಆ ಟೈಮಲ್ಲಿ ತೈಲ ಉದ್ಯಮದ ಅಧಿಪತಿಗಳೇನಿರ್ತಾರಲ್ಲ ಅವ್ರಿಗೆ ಎದೆಯಲ್ಲಿ ನಡುಕ ಶುರು ಆಗುತ್ತೆ. ನಮ್ಮ ಉದ್ಯಮ, ನಮ್ಮ ಬಿಸ್ನೆಸ್ ಮುಗಿದು ಹೋಯಿತು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಯಾರಿಗೂ ಬೇಡದ ಕಸ ಆಗಿರುತ್ತೆ ಈ ಒಂದು ತೈಲ. ಆದರೆ ಅದೇ ಟೈಮಿಗೆ ಪೆಟ್ರೋಲ್ ಅನ್ನೋ ದ್ರವ ತೆರೆಯ ಹಿಂದೆ ಸದ್ದಿಲ್ಲದೆ ರೆಡಿ ಆಗ್ತಾ ಇತ್ತು. ಅಂದರೆ ಪೆಟ್ರೋಲಿಯಂನ ಇನ್ನೊಂದು ಉತ್ಪನ್ನ. ಆದರೆ ಅದಕ್ಕೆ ಯಾವುದೇ ಬೆಲೆ ಇರಲಿಲ್ಲ. ಬೆಲೆ ಬರುತ್ತೆ. ಅದು ಯಾವಾಗ ಅಂದರೆ, ಜರ್ಮನಿಯ ಗಲ್ಲಿಗಳಲ್ಲಿ ಇನ್ನೊಬ್ಬ ವ್ಯಕ್ತಿ ಒಂದು ಅಭೂತಪೂರ್ವ ಸಾಹಸಕ್ಕೆ ಕೈ ಹಾಕಿರ್ತಾನೆ. ಆತನೇ ವಾಹನೋದ್ಯಮದ ಪಿತಾಮಹ ಕಾರ್ಲ್ ಬೆನ್ಸ್. ಈತ ತನ್ನ ಮೊದಲ ಕಾರನ್ನು, ಬೆನ್ಸ್ ಕಾರ್ ನೋಡ್ತಿರಲ್ವ, ಆ ಕಾರನ್ನು ಮೊದಲ ಬಾರಿಗೆ ರಸ್ತೆಗಿಳಿಸ್ತಾನೆ. ಆ ಕಾರಿನ ಇಂಜಿನ್ಗೆ ಬೇಕಾಗಿದ್ದು ಯಾವುದು? ಇದೇ ಪೆಟ್ರೋಲ್. ಕೆರೋಸಿನ್ ಹೋದ್ರೂ ಪರವಾಗಿಲ್ಲ, ಅದಕ್ಕಿಂತ 100 ಪಟ್ಟು ವೇಗವಾಗಿ ಓಡುವ ವಾಹನಗಳಿಗೆ ಪೆಟ್ರೋಲ್ ಇಂಧನ ಆಗುತ್ತೆ. ಸತ್ತೋಯ್ತು ಅಂದ್ಕೊಂಡಿದ್ದ ತೈಲೋದ್ಯಮ ಮತ್ತೊಮ್ಮೆ ಫೀನಿಕ್ಸ್ ಹಕ್ಕಿ ಅಂತ ಎದ್ದು ನಿಂತ್ಕೊಳ್ಳುತ್ತೆ. ಕತ್ತಲೆ ಹೋಗಿ ಬೆಳಕು ಬಂದಿರುತ್ತೆ, ಆದರೆ ಮನುಷ್ಯನಿಗೆ ಇನ್ನೂ ಒಂದು ಬೇಕಾಗಿರುತ್ತೆ. ಅದೇನು ಹೇಳಿ? ವೇಗ. ಹೀಗಾಗಿ ಪೆಟ್ರೋಲ್ ಅನ್ನೋದು ಕೇವಲ ಬರೀ ದ್ರವ ಆಗಿ ಉಳಿಲಿಲ್ಲ, ಬದಲಾಗಿ ಅದು ಇಡೀ ಜಗತ್ತನ್ನು ಓಡಿಸುವ ರಕ್ತ ಆಗಿ ಬದಲಾಗುತ್ತೆ. ಅವತ್ತಿನಿಂದ ಇವತ್ತಿನ ತನಕ ಈ ಕಪ್ಪು ಚಿನ್ನದ ಮೇಲಿನ ಮನುಷ್ಯನ ಹಸಿವು ಕಡಿಮೆ ಆಗಿಲ್ಲ. ಸ್ನೇಹಿತರೆ, ಹೀಗೆ ಪೆಟ್ರೋಲ್ ಅನ್ನೋದು ಕಾರುಗಳಿಗೆ ಬಳಸುವ ಇಂಧನ ಆಯಿತು. ಆದರೆ ಪೆಟ್ರೋಲಿಯಂಗೆ ಅದರ ಅಸಲಿ ಬೇಡಿಕೆ ಶುರುವಾಗೋದು 1914ರ ಟೈಮಲ್ಲಿ. 1914 ಅಂದರೆ ಏನು ನೆನಪಿಗೆ ಬರುತ್ತೆ? ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಜಗತ್ತು ಎದುರಿಸಿದ ಆ ಭೀಕರ ಯುದ್ಧಗಳ ಕಾಲ ಇದೆಯಲ್ಲ, ಅಲ್ಲಿ ಕತ್ತಿ ಗುರಾಣಿಗಳ ಅಬ್ಬರ ಅಡಗೋಗಿತ್ತು. ಅಂದರೆ 18ನೇ ಶತಮಾನ 17ನೇ ಶತಮಾನ ಅದಕ್ಕಿಂತ ಮುಂಚಿನ ಆ ಒಂದು ಕತ್ತಿ ಗುರಾಣಿಗಳ ಅಬ್ಬರ ಅಡಗಿ ಹೊಸದೊಂದು ಅಬ್ಬರ ಶುರುವಾಗಿತ್ತು. ಆ ಅಬ್ಬರ ಏನು ಗೊತ್ತಾ? ರಣರಂಗದಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ದೈತ್ಯ ಟ್ಯಾಂಕ್ಗಳು ಕಾಣಿಸಿಕೊಂಡು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರುವ ಯುದ್ಧ ವಿಮಾನಗಳು ಬಾಂಬ್ ಮಳೆಗರಿಯಲು ಆರಂಭಿಸಿದವು. ಸಮುದ್ರದ ಆಳದಲ್ಲಿ ಸದ್ದಿಲ್ಲದೆ ಸಾಗುವ ಹಡಗುಗಳು ಶತ್ರುಗಳ ಎದೆ ನಡೆಸಕ್ಕೆ ಶುರು ಮಾಡಿದವು. ಆದರೆ ಈ ಎಲ್ಲ ಯಂತ್ರಗಳಿಗೆ, ಈ ಹಡಗುಗಳಿಗೆ, ಈ ಟ್ಯಾಂಕ್ಗಳಿಗೆ, ಈ ವಿಮಾನಗಳಿಗೆ ಜೀವ ತುಂಬ್ತಾ ಇದ್ದದ್ದು ಯಾವುದು? ಅದೇ ಮಣ್ಣಿನ ಅಡಿಯಿಂದ ಬರುವ ಪೆಟ್ರೋಲಿಯಂ. ಮದ್ದು ಗುಂಡು ಎಷ್ಟೇ ಇದ್ರೂ ಕೂಡ ಗಾಡೀಲಿ ಡೀಸೆಲ್ ಇಲ್ಲ ಅಂದರೆ ನಾವು ಸುಟ್ಟ ಸೌದೆ ಥರ ಬಿದ್ದಿರಬೇಕಾಗಿರುತ್ತೆ ಅಂತ ಸೇನಾಧಿಪತಿಗಳಿಗೆ, ಆರ್ಮಿ ಜನರಲ್ಗೆ ಅರಿವಾಗುತ್ತೆ. ಅಲ್ಲಿಂದ ಅಸಲಿ ಆಟ ಶುರುವಾಗುತ್ತೆ. ಅಂದರೆ ತೈಲ ಅನ್ನೋದು ಕೇವಲ ಇಂಧನವಾಗಿ ಉಳಿಲಿಲ್ಲ, ಬದಲಾಗಿ ಸೈನಿಕ ಶಕ್ತಿಯ ಸಂಕೇತವಾಗುತ್ತೆ. ಯಾವ ದೇಶದ ಹತ್ತಿರ ತೈಲದ ಬಾವಿಗಳಿವೆಯೋ ಅವರೇ ಜಗತ್ತಿನ ಸುಲ್ತಾನರು ಅನ್ನೋ ಮಾತು ಕೇಳಿ ಬರೋಕ್ಕೆ ಶುರುವಾಗುತ್ತೆ. 1939 ಅಂದರೆ 2ನೇ ಮಹಾಯುದ್ಧ ಬಂದಾಗ ಇದು ಇನ್ನೂ ಮಿತಿ ಮೀರಿ ಹೋಗುತ್ತೆ. ಜರ್ಮನಿ ಹಿಟ್ಲರ್ನಿಂದ ಹಿಡಿದು ಜಪಾನ್ವರೆಗೂ ಎಲ್ರಿಗೂ ಬೇಕಾಗಿದ್ದು ಒಂದೇ, ಅದುವೇ ತೈಲದ ಮೇಲಿನ ಅಧಿಕಾರ. ರಷ್ಯಾದ ಮೇಲೆ ದಾಳಿ ಮಾಡಿದ್ದಾಗಲಿ, ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿದ್ದಾಗಲಿ ಎಲ್ಲದರ ಹಿಂದೆ ಇದ್ದದ್ದು ಈ ಕಪ್ಪು ಚಿನ್ನದ ಹಪಾಹಪಿ.
ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇರಲಿಲ್ಲ, ಬದಲಾಗಿ ತೈಲದ ಬಾವಿಗಳಿಗಾಗಿ ನಡೀತವೆ, ರಕ್ತದ ನದಿಗಳೇ ಹರಿತವೆ. ಸೈನಿಕ ರಕ್ತಕ್ಕಿಂತಲೂ ಹೆಚ್ಚಾಗಿ ತೈಲದ ಬೆಲೆ ಹೆಚ್ಚಾಗುತ್ತೆ. ಸೊ ಅವತ್ತಿನಿಂದ ಜಗತ್ತಿನ ರಾಜಕೀಯ ಬದಲಾಗಿ ಹೋಗುತ್ತೆ. ಯಾರ ಹತ್ತಿರ ತೈಲ ಇದೆಯೋ ಅವರೇ ಜಗತ್ತಿನ ಕಿಂಗ್ ಅನ್ನೋ ಥರ ಆಗುತ್ತೆ. ಆಗ ಎಂಟ್ರಿ ಕೊಟ್ಟದ್ದೇ ಅರಬ್ ದೇಶಗಳು. ಸ್ನೇಹಿತರೆ, ಇವತ್ತು ಅರಬ್ ದೇಶಗಳು ಅಂದ ತಕ್ಷಣ ನಿಮಗೆ ಸ್ಕ್ರೀನ್ ಮೇಲೆ ಕಾಣೋದೇನು ಹೇಳಿ? ಗಗನಚುಂಬಿ ಕಟ್ಟಡಗಳು, ಫೆರಾರಿ, ರೋಲ್ಸ್ ರಾಯ್ ಕಾರುಗಳು, ಐಷಾರಾಮಿ ಜೀವನ, ದೊಡ್ಡ ಮಾಲ್ಗಳು, ಬಂಗಾರ, ಇದೆಲ್ಲವೂ ಕಾಣುತ್ತೆ. ಆದರೆ ಇದಕ್ಕೆಲ್ಲ ಮೂಲ ಏನು ಹೇಳಿ? ಇದೇ ಪೆಟ್ರೋಲ್. ಆದರೆ ಈ ತೈಲ ಬಾವಿಗಳು ಈ ಅರಬ್ ದೇಶಗಳಲ್ಲಿ ಕಾಣೋಕ್ಕಿಂತ ಮುಂಚೆ, ತಲೆ ಎತ್ತೋದಕ್ಕಿಂತ ಮುಂಚೆ ಆ ಅರಬಸ್ಥಾನ ಹೇಗಿತ್ತು ಗೊತ್ತಾ? ನೀವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಮರಳಿನ ದಿಬ್ಬಗಳು ಮತ್ತು ಮೌನ, ಅಸಹನೀಯ ಮೌನ, ಬಿಸಿಲು, ಸೆಕೆ. ಅಲ್ಲಿನ ಜನ ಏನು ಮಾತಾಡ್ಕೊಳ್ತಾ ಇದ್ರು, ಅಲ್ಲಿನ ಮೀನುಗಾರರು ಏನು ಮಾತಾಡ್ಕೊಳ್ತಾ ಇದ್ರು, ಇನ್ನೂ ಸ್ವಲ್ಪ ಸಮುದ್ರದ ಆಳಕ್ಕೆ ಹೋದರೆ ಮೀನುಗಳು ಸಿಗ್ಬಹುದಾ ಅಂತ ಮಾತಾಡ್ಕೊಳ್ತಾ ಇದ್ರು. ಅಂದರೆ ಅವರ ಬದುಕಿನ ಏಕೈಕ ಆಸರೆ ಅಂದರೆ ಅರಬ್ಬಿ ಸಮುದ್ರ. ಬೆಳಗಿನಿಂದ ಸಂಜೆವರೆಗೂ ಉಸಿರು ಬಿಗಿ ಹಿಡಿದು ಸಮುದ್ರದ ತಳಕ್ಕೆ ಹೋದರೆ ಒಂದು ಮೀನು ಸಿಗಬೇಕು, ಇಲ್ಲಾಂದರೆ ಅದಕ್ಕಿಂತ ಕೆಳಗಡೆ ಹೋದರೆ ಸಿಗಬೇಕಾಗಿರೋದು ಮುತ್ತು. ಇದನ್ನು ಹುಡುಕೋದೇ ಅವರ ಕೆಲಸ ಆಗಿತ್ತು. ಅದೃಷ್ಟ ಇದ್ರೆ ಮುತ್ತು ಸಿಗ್ತಾ ಇತ್ತು, ಇಲ್ಲಾಂದರೆ ಬರಿಗೈಲಿ ವಾಪಸ್. ಸ್ವಲ್ಪ ಒಳನಾಡಿಗೆ ಹೋದರೆ ಖರ್ಜೂರದ ಮರಗಳು ಬೆಳೀತಾ ಇದ್ದು, ಅದು ಅವರ ಹಸಿವು ನೀಗಿಸುವ ದೈವ ಆಗಿತ್ತು. ಅದು ಸೌದಿ ಅರೇಬಿಯಾ ಆಗಲಿ, ಕುವೈತ್ ಆಗಲಿ, ಇಡೀ ಜಗತ್ತಿನ ಭೂಪಟದಲ್ಲಿ ಇವೆಲ್ಲವೂ ಕೂಡ ಬಡ ಮರಳುಗಾಡಿನ ದೇಶಗಳು ಅಂತ ಕರೆಸ್ಕೊಳ್ತಾ ಇದ್ವು. ಯಾವ ಶ್ರೀಮಂತ ರಾಷ್ಟ್ರಗಳು ಕೂಡ ಈ ಕಡೆ ತಲೆ ಹಾಕಿ ಕೂಡ ನೋಡ್ತಾ ಇರಲಿಲ್ಲ. ಅಂದರೆ ಬ್ರಿಟನ್ನರು, ಯುರೋಪಿಯನ್ನರು ಇತ್ಯಾದಿಗಳು. ಕುಡಿಯುವ ನೀರು ಕೂಡ ಪರದಾಡುವಂಥ ಸ್ಥಿತಿ, ಸಾರಿಗೆಗೆ ಕೇವಲ ಒಂಟೆಗಳೇ ಗತಿ. ಆದರೆ ಆ ಬಿಸಿ ಮರಳಿನ ಅಡಿಯಲ್ಲಿ ಜಗತ್ತನ್ನೇ ನಡುಗಿಸಬಲ್ಲ ಕಪ್ಪು ಚಿನ್ನದ ಸಾಗರವೊಂದು ಸದ್ದಿಲ್ಲದ ಮಲಗಿದೆ ಅನ್ನೋ ಸತ್ಯ ಆ ಮರಳಿನ ಹಡಗು ನಡೆಸುವ ಬಡಪಾಯಿಗಳಿಗಾಗಲಿ ಇತರಡಿಯ ಶ್ರೀಮಂತ ರಾಷ್ಟ್ರಗಳಿಗಾಗಲಿ ಗೊತ್ತಿರಲಿಲ್ಲ. ಆದರೆ ಮರಳಿನ ಮೇಲೆ ನಡೀತಿದ್ದಾಗ ಕಾಲಿಗೆ ತಗಲ್ತಾ ಇದ್ದ ಕಡು ಶಾಖದ ಹಿಂದೆ ಇಡೀ ಅರಬ್ ರಾಷ್ಟ್ರಗಳ ಭವಿಷ್ಯವನ್ನೇ ಬದಲಿಸಬಲ್ಲ ಮಹಾಶಕ್ತಿ ಅಡಗಿಕೊಂಡಿತ್ತು. ಆ ಶಕ್ತಿ ಹೊರಬಂದ ಮೇಲೆ ಏನಾಯಿತು ಅನ್ನೋದು ಇತಿಹಾಸದ ಅತ್ಯಂತ ದೊಡ್ಡ ರೋಚಕ ತಿರುವು. ಸ್ನೇಹಿತರೆ, 1908ನೇ ಇಸ್ವಿ ಅಂದರೆ ಇಂದಿಗೆ 118 ವರ್ಷಗಳ ಹಿಂದೆ ಇರಾನ್ ದೇಶದ ಮಣ್ಣಿನಿಂದ ಮೊದಲ ಬಾರಿಗೆ ದೈತ್ಯಾಕಾರದ ತೈಲದ ಚಿಮ್ಮುಗೆ ಅಪ್ಪಳಿಸುತ್ತೆ. ಬ್ರಿಟಿಷರ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿ ಅಲ್ಲಿ ಬೀಡು ಬಿಟ್ಟಿರುತ್ತೆ. ಇಡೀ ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಅದು ಮೊದಲ ಬ್ಲಾಕ್ ಬಸ್ಟರ್ ಕ್ಷಣ. ಅಲ್ಲಿಂದ ಶುರುವಾದ ಈ ಬೇಟೆ 1932ರಲ್ಲಿ ಬಹರೇನ್ಗೆ ಹರಡುತ್ತೆ. ಆದರೆ ಅಸಲಿ ಸುನಾಮಿ ಎದ್ದದ್ದು ಯಾವಾಗ ಅಂದರೆ 1938ರಲ್ಲಿ ಸೌದಿ ಅರೇಬಿಯಾದ ದಮ್ಮಾಮ್ ಅನ್ನೋ ಪ್ರದೇಶದಲ್ಲಿ. ಅಮೆರಿಕದ ಕಂಪನಿಗಳು ಮರಳಿನ ಆಳಕ್ಕೆ ಕೊರೆದ ದಮ್ಮಾಮ್ ನಂಬರ್ 7 ಇದೆಯಲ್ಲ, ಅದು ಕೇವಲ ಎಣ್ಣೆ ಕೊಡಲಿಲ್ಲ, ಬದಲಾಗಿ ಕುಬೇರನ್ನ ಖಜಾನೆಯನ್ನೇ ಓಪನ್ ಮಾಡ್ತು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಕಹಿ ಸತ್ಯ ಇತ್ತು, ಒಂದು ವ್ಯಂಗ್ಯ ಇತ್ತು. ಅದು ಏನಂದರೆ, ಕಷ್ಟಪಟ್ಟು ಭೂಮಿ ಅಗಿಯೋರು ನಾವು, ಆದರೆ ಕೆನೆ ಹಾಲನ್ನೆಲ್ಲ ಈ ಪಾಶ್ಚಾತ್ಯ ಕಂಪನಿಗಳು ಕುಡಿತಾ ಇವೆಯಲ್ಲ ಅನ್ನೋ ಸಂಕಟ ಅರಬ್ ದೇಶಗಳಿಗೆ ಶುರುವಾಯಿತು. 1940ರಿಂದ 60ರವರೆಗೆ ತೈಲ ಉತ್ಪಾದನೆ ಜೋರಾಗಿ ನಡೀತು. ಆದರೆ ಲಾಭದ ಸಿಂಹಪಾಲು ಯಾರಿಗೆ ಸಿಗ್ತಾ ಇತ್ತು? ಅಮೆರಿಕಕ್ಕೆ ಮತ್ತು ಯುರೋಪಿನ ಕಂಪನಿಗಳ ಜೇಬಿಗೆ ಹೋಗ್ತಾ ಇತ್ತು. ಅರಬಸ್ಥಾನದ ಜನರಿಗೆ ಸಿಗ್ತಿದ್ದು ಬರೀ ಚಿಲ್ಲರೆ ಕಾಸು ಮಾತ್ರ. ನಮ್ಮ ಮಣ್ಣು, ನಮ್ಮ ಸಂಪತ್ತು, ಅದರ ಬೆಲೆ ಫಿಕ್ಸ್ ಮಾಡೋದು ಮಾತ್ರ ಅವರು ಅನ್ನೋ ಸಿಟ್ಟು ಅರಬ್ ದೇಶಗಳಲ್ಲಿ ಲಾವಾರಸದ ಹಾಗೆ ಕುದಿಯೋಕ್ಕೆ ಶುರು ಆಗುತ್ತೆ. ಆಗ ಏನಾಗುತ್ತೆ, 1960ನೇ ಇಸ್ವಿನಲ್ಲಿ ಒಂದು ಮಹಾನ್ ನಿರ್ಧಾರ ಹೊರಬೀಳುತ್ತೆ. ಅದೇನೆಂದರೆ, ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ ಒಟ್ಟಾಗಿ ಕೈ ಜೋಡಿಸ್ತವೆ. ಆಗ ಶುರುವಾಗಿದ್ದೆ ಒಪೆಕ್, ದ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಅಂದರೆ ಇದು ಕೇವಲ ಒಂದು ಸಂಸ್ಥೆಯಲ್ಲ, ಬದಲಾಗಿ ಪಾಶ್ಚಾತ್ಯ ಸೊಕ್ಕು ಮುರಿಯಲು ಹುಟ್ಟಿಕೊಂಡ ಒಂದು ತೈಲ ಸೈನ್ಯ ಅಂತ ಹೇಳ್ಬೋದು. ಇನ್ಮೇಲೆ ತೈಲದ ರೇಟು ಹೀಗೆ ಇರಬೇಕು, ಇಷ್ಟೇ ಇರಬೇಕು ಅನ್ನೋದನ್ನು ನಾವೇ ಹೇಳ್ತೀವಿ. ನಮಗೆ ಬೇಕಾದ ಹಾಗೆ ನಮ್ಮ ಸಂಪತ್ತನ್ನು ಬೆಳೆಸ್ಕೊಳ್ತೀವಿ ಅಂತ ಈ ದೇಶಗಳು ಸಿಂಹ ಗರ್ಜನೆ ಮಾಡ್ತವೆ. ಅಲ್ಲಿವರೆಗೂ ಬಡವರಂತೆ ಇದ್ದ ಈ ದೇಶಗಳು ತೈಲದ ಚಾವಿ ಕೈಗೆ ಸಿಗ್ತಾ ಇದ್ದ ಹಾಗೆ ಜಗತ್ತಿನ ಬಾಸ್ಗಳಾಗಿ ಬದಲಾಗತೊಡಗ್ತವೆ. ಇಡೀ ಜಗತ್ತು ಪೆಟ್ರೋಲಿಯಂಗಾಗಿ ಇವರ ಮುಂದೆ ಕೈಯೊಡ್ಡಿ ನಿಲ್ಲುವ ಕಾಲ ಹತ್ರ ಬರುತ್ತೆ. ಆದರೆ ಇನ್ನೊಂದು ತಿರುವು ಆಗ ಕಾಯ್ತಾ ಇರುತ್ತೆ. 1980ರ ದಶಕ ಅಂದರೆ 1973ನೇ ಇಸ್ವಿಯಲ್ಲಿ ಅರಬ್ ದೇಶಗಳು ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಿಡಿ ಹೊತ್ತಿಕೊಂಡಾಗ ಓಪೆಕ್ ದೇಶಗಳು ಒಂದು ಬ್ರಹ್ಮಾಸ್ತ್ರವನ್ನು ಕೈಗೆತ್ತಿಕೊಳ್ತವೆ. ಅದು ಯಾವುದೇ ಮಿಸೈಲ್ ಅಲ್ಲ, ಬದಲಾಗಿ ನಮಗೆ ವಿರುದ್ಧವಾಗಿ ನಿಲ್ಲಿರುವ ಅಮೆರಿಕ ಇರಲಿ ಅಥವಾ ಯಾವುದೇ ಪಾಶ್ಚಾತ್ಯ ದೇಶವಿರಲಿ, ನಾವು ಆ ದೇಶಗಳಿಗೆ ಹನಿ ತೈಲವನ್ನು ಕೊಡೋದಿಲ್ಲ ಅಂತ ಗರ್ಜಿಸ್ತವೆ. ತೈಲ ದಿಗ್ಬಂಧನ ಹೇರ್ತವೆ. ಇಡೀ ಜಗತ್ತಿನಲ್ಲಿ ಹಾಹಾಕಾರ ಶುರು ಆಗುತ್ತೆ. ಪೆಟ್ರೋಲ್ ಬಂಕ್ಗಳ ಮುದ್ದೆ ಕಿಲೋಮೀಟರ್ ಉದ್ದದ ಸಾಲುಗಳು. ತೈಲದ ಬೆಲೆ ಒಂದೇ ರಾತ್ರಿಯಲ್ಲಿ 4 ಪಟ್ಟು ಏರಿ ಮುಗಿಲು ಮುಟ್ಟುತ್ತೆ. ಜಗತ್ತು ಕತ್ತಲಲ್ಲಿ ಮುಳುಗುವ ಭೀತಿಯಲ್ಲಿರುತ್ತೆ. ಇನ್ನೊಂದು ಕಡೆ ಅರಬ್ ದೇಶಗಳ ಖಜಾನೆಗೆ ಹಣದ ಹೊಳೆಯೇ ಹರಿತೊಡಗುತ್ತೆ. ಇದನ್ನೇ ಜಗತ್ತು ಆಯಿಲ್ ಬೂಮ್ ಅಂತ ಕರೆಯುತ್ತೆ. ಈ ಹಣದ ಪ್ರವಾಹ ಎಷ್ಟು ಜೋರಾಗಿತ್ತು ಅಂದರೆ, ನಿನ್ನೆ ಮೊನ್ನೆಯವರೆಗೂ ಮರಳಿನ ಮೇಲೆ ಒಂಟೆ ಸವಾರಿ ಮಾಡ್ತಾ ಇದ್ದ ದೇಶಗಳು ಇಂದು ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಳ್ತವೆ.
ಸೌದಿ ಅರೇಬಿಯಾ ಜಗತ್ತಿನ ತೈಲ ರಾಜನಾಗಿ ಹೊರಹೊಮ್ಮುತ್ತೆ. ಈ ದೇಶಗಳು ಬಂದ ಹಣವನ್ನೆಲ್ಲ ಮರಳಿನ ಮೇಲೆ ಸುರಿಯತೊಡಗ್ತವೆ. ಆದರೆ ಅದು ವ್ಯರ್ಥ ಹೂಡಿಕೆ ಆಗಿರಲಿಲ್ಲ. ಕೇವಲ ಮರಳಿದ್ದ ಜಾಗದಲ್ಲಿ ವಿಶ್ವ ದರ್ಜೆಯ ಹೆದ್ದಾರಿಗಳು, ಬೃಹತ್ ಆಸ್ಪತ್ರೆಗಳು, ಆಧುನಿಕ ನಗರಗಳು ತಲೆ ಎತ್ತುತ್ತವೆ. ಬಡತನದ ನೆರಳು ಮಾಯವಾಗಿ ಶ್ರೀಮಂತಿಕೆಯ ಹೊಳಪು ಅರಬ್ ಮಣ್ಣನ್ನು ಆವರಿಸುತ್ತೆ. ಇನ್ನು UAE ಕಥೆಯಂತೂ ಅದ್ಭುತ. 1966ನೇ ಇಸ್ವಿಯಲ್ಲಿ ಅಬುದಾಬಿಯಲ್ಲಿ ತೈಲ ಸಿಕ್ಕ ನಂತರ ಅವರ ಅದೃಷ್ಟ ಬದಲಾಗುತ್ತೆ. 1971ರಲ್ಲಿ ಒಂದಾದ ಈ ಎಮಿರೇಟ್ಸ್ ದೇಶಗಳು ತೈಲದಿಂದ ಬಂದ ಪ್ರತಿ ಪೈಸೆಯನ್ನು ಕೂಡ ತಮ್ಮ ಭವಿಷ್ಯಕ್ಕಾಗಿ ಬಳಸ್ತವೆ. ದುಬೈ ಅನ್ನೋ ಪುಟ್ಟ ಹಳ್ಳಿ ನೋಡುತ್ತಿದ್ದ ಹಾಗೆ ಜಗತ್ತಿನ ವ್ಯಾಪಾರದ ಕೇಂದ್ರವಾಗಿ ಗಗನಚುಂಬಿ ಕಟ್ಟಡಗಳ ನಾಡಾಗಿ ಬದಲಾಗುತ್ತೆ. ಅಬುದಾಬಿ ಜಗತ್ತಿನ ಅತಿ ಶ್ರೀಮಂತ ನಗರಗಳ ಪಟ್ಟಿಗೆ ಸೇರುತ್ತೆ. ಅಂದು ಮುತ್ತು ಹುಡುಕಲು ಸಮುದ್ರಕ್ಕೆ ಇಳಿತಾ ಇದ್ದ ಅರಬ್ಬರು ಇಂದು ಜಗತ್ತಿನ ಆರ್ಥಿಕತೆಯನ್ನೇ ತಮ್ಮ ಕೈಯಲ್ಲಿ ಹಿಡಿಯುವಂತಾಯಿತು. ಆ ಮರಳಿನ ಅಡಿಯಲ್ಲಿದ್ದ ಕಪ್ಪು ದ್ರವ ಅವರ ಬದುಕನ್ನು ಕಡು ಬಡತನದಿಂದ ಜಗತ್ತಿನ ಅತ್ಯುನ್ನತ ಶಿಖರಕ್ಕೆ ಏರಿಸಿದ್ದು ಒಂದು ಅಚ್ಚರಿಯ ಸಿನಿಮಾ ಸ್ಟೋರಿ ಥರ ಕಾಣುತ್ತೆ. ಆದರೆ ಸ್ನೇಹಿತರೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಆದರೆ ಒಂದು ಸಿಂಪಲ್ ವಿಚಾರ ನಿಮಗೆ ನಾನು ಹೇಳ್ತೀನಿ. ಅದೇನೆಂದರೆ, ಪೆಟ್ರೋಲ್ ನಾವೇನು ಹಾಕ್ತೀವಿ ನಮ್ಮ ಗಾಡಿಗಳಲ್ಲಿ, ಅದು ನೇರವಾಗಿ ಭೂಮಿಯಿಂದ ಹಾಗೆ ಬರುತ್ತಾ? ಇಲ್ಲ. ಅದರ ಬದಲಾವಣೆ ಇದೆಯಲ್ಲ, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೊಂದು ಪ್ರೋಸೆಸ್ ಇದೆ. ಅದೇನಂತ ಹೇಳ್ತೀನಿ ನೋಡಿ. ಇಂದು ನಾವು ಗಾಡಿಗೆ ಹಾಕಿಸೋ 1 ಲೀಟರ್ ಪೆಟ್ರೋಲ್ ಇದೆಯಲ್ಲ, ಅದ್ರ ಹಿಂದೆ ಅಡಗಿರೋದು ಎಷ್ಟು ವರ್ಷಗಳ ಕಥೆ ಗೊತ್ತಾ? ಬರೋಬ್ಬರಿ 30 ಕೋಟಿ ವರ್ಷಗಳ ಹಳೆಯ ಸಸ್ಪೆನ್ಸ್ ಸ್ಟೋರಿ ಅದು. ಡೈನೋಸಾರ್ಗಳಿಗಿಂತಲೂ ಮುಂಚಿನ ಕಾಲ ಅದು. ಅಂದಿನ ಕಾಲ ಹೇಗಿತ್ತು ಅಂದರೆ, ಇಂದಿನ ಅರಬ್ ಮರಳುಗಾಡುಗಳು ಅಂದು ದೈತ್ಯ ಸಮುದ್ರಗಳ ಪ್ರದೇಶಗಳಾಗಿದ್ದು, ಆ ನೀರಿನಲ್ಲಿ ಸಣ್ಣ ಸಣ್ಣ ಪಾಚಿಗಳು ಮತ್ತು ಕಣ್ಣಿಗೆ ಕಾಣದ ಲಕ್ಷಾಂತರ ಜೀವಿಗಳಿದ್ದು, ಕಾಲಕ್ರಮೇಣ ಅವು ಸತ್ತು ಸಮುದ್ರದ ತಳ ಸೇರಿದಾಗ ಅಲ್ಲಿ ಅಸಲಿ ಪೆಟ್ರೋಲ್ ಕಥೆ ಶುರುವಾಗುತ್ತೆ. ಈ ಸತ್ತ ಜೀವಿಗಳ ಮೇಲೆ ಕೋಟಿ ಕೋಟಿ ಮಣ್ಣು, ಮರಳು ಮತ್ತು ಕೆಸರು ಒಂದರ ಮೇಲೊಂದರಂತೆ ಬಂದು ಬೀಳಲು ಆರಂಭಿಸುತ್ತೆ. ಕೆಳಗೆ ಆಮ್ಲಜನಕ ಇಲ್ಲದ ಕಾರಣ ಆ ಜೀವಿಗಳು ಕೊಳೆಯೋ ಬದಲಾಗಿ ಭೂಮಿಯ ಒತ್ತಡಕ್ಕೆ ಸಿಕ್ಕು ಒಂದು ರೀತಿಯ ಜಿಗುಟಾದ ಕೆರೋಜನ್ ಆಗಿ ಬದಲಾಗ್ತವೆ. ಇದು ಆಯಿಲ್ ಆಗುವ ಮೊದಲ ಹಂತ. ಆದರೆ ಇಲ್ಲಿಗೆ ಮುಗಿಲಿಲ್ಲ. ಭೂಮಿಯ ಆಳಕ್ಕೆ ಹೋದಂತೆಲ್ಲ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ಸುಮಾರು 60 ಡಿಗ್ರಿ ಸೆಂಟಿಗ್ರೇಡ್ನಿಂದ 120 ಡಿಗ್ರಿ ಸೆಂಟಿಗ್ರೇಡ್ವರೆಗಿನ ಆ ಬಿಸಿ ಕುಲುಮೆಯಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ಭೂಮಿಯ ಆ ಕೆರೋಜನನ್ನು ಬೇಯಿಸುತ್ತೆ. ಹೀಗೆ ಕೋಟಿ ವರ್ಷಗಳ ಕಾಲ ಪ್ರಕೃತಿ ಮಾಡಿದ ಅಡುಗೆಯ ಫಲವೇ ನಮಗೆ ಇವತ್ತು ಸಿಗುವ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್. ಒಂದು ವೇಳೆ ಅಲ್ಲಿ ಉಷ್ಣತೆ ಇನ್ನೂ ಹೆಚ್ಚಾದರೆ, ಅಂದರೆ 120 ಡಿಗ್ರಿ ಸೆಂಟಿಗ್ರೇಡನ್ನು ದಾಟಿದರೆ, ಅದು ಅನಿಲವಾಗಿ, ಅಂದರೆ ನ್ಯಾಚುರಲ್ ಗ್ಯಾಸ್ ಆಗಿ ಬದಲಾಗುತ್ತೆ. ಇಲ್ಲಿ ಆಶ್ಚರ್ಯದ ಸಂಗತಿ ಅಥವಾ ಗಾಬರಿ ಹುಟ್ಟಿಸುವ ಸಂಗತಿ ಏನಂದರೆ, ಇವತ್ತು ನಾವು ಒಂದೇ ಸಮನೆ ಖಾಲಿ ಮಾಡುತ್ತಿರುವ 1 ಲೀಟರ್ ತೈಲ ತಯಾರಾಗಲು ಪ್ರಕೃತಿಗೆ ಕನಿಷ್ಠ 10 ಲಕ್ಷದಿಂದ 10 ಕೋಟಿ ವರ್ಷಗಳೇ ಬೇಕು. ಅಂದರೆ ಭೂಮಿ ಇಷ್ಟೊಂದು ಸಮಯ ತೆಗೆದುಕೊಂಡು ತಯಾರಿಸಿದ ಅಡುಗೆಯನ್ನು ನಾವು ನಿಮಿಷಗಳಲ್ಲಿ ಖಾಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ? ನಾನ್ ರಿನ್ಯೂವಬಲ್ ರಿಸೋರ್ಸ್ ಅಂತ, ಅಂದರೆ ನವೀಕರಿಸಲಾಗದ ಸಂಪನ್ಮೂಲ ಅಂತ. ಅಂದರೆ ಒಮ್ಮೆ ಇದು ಮುಗಿದು ಹೋದರೆ ಮತ್ತೆ ತೈಲ ತಯಾರಾಗಬೇಕು ಅಂದರೆ ನಾವು ಕೋಟಿ ವರ್ಷ ಕಾಯಬೇಕಾಗತ್ತೆ. ಅಲ್ಲಿವರೆಗೂ ಮನುಷ್ಯ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಲೇಬೇಕು. ಅದೇನೆಂದರೆ, ಪೆಟ್ರೋಲ್ ಬಂಕ್ನಲ್ಲಿ ಸಿಗುವ ಈ ತಿಳಿ ಬಣ್ಣದ ಪೆಟ್ರೋಲ್ ಭೂಮಿಯ ಅಡಿಯಲ್ಲಿ ಹಾಗೆ ಸಿಗೋದಿಲ್ಲ. ಭೂಮಿಯನ್ನು 1 ರಿಂದ 5 ಕಿಲೋಮೀಟರ್ವರೆಗೆ ಕೊರೆದು ನೋಡಿದಾಗ ಅಲ್ಲಿ ಸಿಗೋದು ಕ್ರೂಡ್ ಆಯಿಲ್, ದಟ್ಟ ಕಪ್ಪು ಬಣ್ಣದ ಅಂಟಾದ ದ್ರವ. ಈ ಕಚ್ಚಾ ತೈಲವನ್ನು ನೇರವಾಗಿ ಗಾಡಿಗೆ ಹಾಕಿದರೆ ಇಂಜಿನ್ ಜಾಮ್ ಆಗಿಬಿಡುತ್ತೆ. ಆರಂಭದಲ್ಲಿ ಭೂಮಿಯ ಒಳಗಿನ ವಿಪರೀತ ಒತ್ತಡಕ್ಕೆ ಈ ತೈಲ ತನ್ನಿಂತಾನೇ ಕಾರಂಜಿಯಿಂದ ಚಿಮ್ಮುತ್ತೆ. ಆದರೆ ಆ ಒತ್ತಡ ಕಡಿಮೆ ಆದಾಗ ದೊಡ್ಡ ಪಂಪ್ಗಳನ್ನ ಬಳಸಿ ಅದನ್ನು ಹೊರತೆಗಿತಾರೆ. ಹೊರತೆಗೆದ ಈ ಕಪ್ಪು ದ್ರವವನ್ನು ನೇರವಾಗಿ ರಿಫೈನರಿ ಅನ್ನೋ ಬೃಹತ್ ಕಾರ್ಖಾನೆಗೆ ಸಾಗಿಸ್ತಾರೆ. ಅಲ್ಲಿ ನಡೆಯುವಂಥ ಪವಾಡವೇ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಒಂದು ದೊಡ್ಡ ಗೋಪುರದಂಥ ಯಂತ್ರದಲ್ಲಿ ಈ ಕಚ್ಚಾ ತೈಲವನ್ನು ಸುಮಾರು 400 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಬೇಯಿಸಲಾಗುತ್ತೆ. ತೈಲ ಕುದಿಲ ಆರಂಭಿಸಿದಾಗ ಅದರಲ್ಲಿರುವ ಒಂದೊಂದೇ ಪದಾರ್ಥ ಕೂಡ ಒಂದೊಂದು ತಾಪಮಾನದಲ್ಲಿ ಬೇರೆ ಆಗ್ತಾ ಹೋಗುತ್ತೆ. ಇದು ಒಂಥರ ಹಾಲಿನಿಂದ ಕೆನೆ, ಮೊಸರು, ಬೆಣ್ಣೆ ತೆಗೆದ ಹಾಗೆ. 20 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ತಾಪಮಾನ ಆದಾಗ ಎಲ್ಲರಿಗಿಂತ ಮೊದಲು ಹೊರಬರೋದು ಗ್ಯಾಸ್ ರೂಪದಲ್ಲಿ. ಅದುವೇ ನಮ್ಮ ಅಡುಗೆ ಮನೆಯ ಸಿಲಿಂಡರ್ ಗ್ಯಾಸ್. ಇನ್ನೂ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ, ಅಂದರೆ 40 ಡಿಗ್ರಿ ಸೆಂಟಿಗ್ರೇಡ್ನಿಂದ 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನಮ್ಮ ಕಾರಿಗೆ, ಬೈಕಿಗೆ ಬೇಕಾದ ಪೆಟ್ರೋಲ್ ರಾಜನಂತೆ ಹೊರಬರುತ್ತೆ. ಇದಾದ ನಂತರ 150 ರಿಂದ 250 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ತಾಪಮಾನದಲ್ಲಿ ಬೇಯ್ತಿರ್ಬೇಕಾದ್ರೆ ವಿಮಾನಗಳು ಹಾರಲು ಬೇಕಾದ ಜೆಟ್ ಫ್ಯೂಯಲ್ ಸಿಗುತ್ತೆ, ಕೆರೋಸಿನ್ ಸಿಗುತ್ತೆ. ಇದಾದ ಮೇಲೆ ಸಿಗೋದು ಡೀಸೆಲ್. ಎಲ್ಲವೂ ಮುಗಿದ ಮೇಲೆ ತಳದಲ್ಲಿ ಉಳಿಯುವ ಗಟ್ಟಿ ಪದಾರ್ಥ ಏನು ಗೊತ್ತಾ? ಅದುವೇ ಬಿಟುಮೆನ್. ನಾವು ಇವತ್ತು ರಸ್ತೆ ಮಾಡಲು ಬಳಸುವ ಡಾಂಬರ್ ಇದೆಯಲ್ಲ, ಅದುವೇ ಈ ಬಿಟುಮೆನ್. ಜಗತ್ತಿನಲ್ಲಿ ತೈಲವನ್ನು ನಿಮಗೆ ಗೊತ್ತಿರಬಹುದು ಬ್ಯಾರಲ್ ಲೆಕ್ಕದಲ್ಲಿ ಅಳಿತಾರೆ. 1 ಬ್ಯಾರಲ್ ಅಂದರೆ ಸುಮಾರು 159 ಲೀಟರ್. 1 ಬ್ಯಾರಲ್ ಕಚ್ಚಾ ತೈಲವನ್ನು ರಿಫೈನರಿಲಿ ಹಾಕಿದರೆ ನಮಗೆ ಸಿಗೋದು ಸುಮಾರು 70 ರಿಂದ 75 ಲೀಟರ್ ಪೆಟ್ರೋಲ್,
30-40 ಲೀಟರ್ ಡೀಸೆಲ್, ಉಳಿದಂತೆ ಜೆಟ್ ಫ್ಯೂಯಲ್ ಮತ್ತು LPG. ಇಷ್ಟು ಮಾತ್ರವಲ್ಲ, ವಿಜ್ಞಾನಿಗಳು ಕ್ರ್ಯಾಕಿಂಗ್ ಅನ್ನೋ ಪದ್ಧತಿಯ ಮೂಲಕ ದೊಡ್ಡ ಅಣುಗಳನ್ನು ಒಡೆದು ಸಣ್ಣದಾಗಿಸಿ ಇನ್ನೂ ಹೆಚ್ಚಿನ ಪೆಟ್ರೋಲನ್ನು ಅದರಿಂದ ಹೊರತೆಗಿತಾರೆ. ಅಂದರೆ ಪ್ರಕೃತಿ ಕೊಟ್ಟ ಈ ಕಚ್ಚಾ ವಸ್ತುವನ್ನು ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಹನಿಯನ್ನು ಬಿಡದೆ ಬಳಸ್ಕೊಳ್ತಾ ಇದ್ದಾನೆ. ಆದರೆ ಸ್ನೇಹಿತರೆ, ಈ ಕಥೆಯಲ್ಲಿ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಆಗಿರುವಂಥ, ಸ್ವಲ್ಪ ಶಾಕಿಂಗ್ ಇರುವಂಥ ಟ್ವಿಸ್ಟ್ ಇದೆ. ಅದೇನೆಂದರೆ, ಎಲ್ಲರೂ ಕೂಡ ಪೆಟ್ರೋಲನ್ನು ಬಳಸ್ತಾ ಇದ್ದಾರೆ. ಪೆಟ್ರೋಲಿಂದ ಬಂದ ದುಡ್ಡನ್ನು ಬಳಸಿಕೊಂಡು ಈ ದೇಶಗಳು, ಅಂದರೆ ಅರಬ್ ದೇಶಗಳು ಐಷಾರಾಮಿ ಜೀವನ ನಡೆಸ್ತಾ ಇವೆ. ಅಂಥದ್ರಲ್ಲಿ ಈ ಪೆಟ್ರೋಲಿಯಂನ ಸೊಕ್ಕು ಮುರಿಯೋಕ್ಕೆ ಒಬ್ಬ ಅಮೆರಿಕದ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದ ಅಂತ ಹೇಳಲಾಗುತ್ತೆ. ಹೇಗೆ ಅಂದರೆ, ನಿಮ್ಮ ಪೆಟ್ರೋಲ್ ಬೇಕಾಗಿಲ್ಲ, ನಿಮ್ಮ ಡೀಸೆಲ್ ಬೇಕಾಗಿಲ್ಲ, ನಾನು ನನ್ನ ಕಾರನ್ನು ನೀರಿನಿಂದ ಚಲಾಯಿಸ್ತೀನಿ ಅಂತ ಆತ ಹೇಳಿ ಆ ಒಂದು ಪ್ರಯೋಗನ ಕೂಡ ಮಾಡಿದ್ದ. ಸ್ನೇಹಿತರೆ, ಹೇಗಿರ್ಬೋದು ಯೋಚನೆ ಮಾಡಿ. ನೀವು ಪೆಟ್ರೋಲ್ ಬಂಕ್ಗೆ ಹೋಗೋ ಬದಲಾಗಿ ನಿಮ್ಮ ಮನೆಯ ನಲ್ಲಿಯ ನೀರನ್ನ ಕಾರ್ನ ಟ್ಯಾಂಕರ್ಗೆ ತುಂಬಿಸ್ತೀರಾ, ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡ್ತೀರಾ. ಇದನ್ನೇ ಮಾಡಲು ಹೊರಟಿದ್ದು ಸ್ಟ್ಯಾನ್ಲಿ ಅಲೆನ್ ಮೇಯರ್ ಅನ್ನೋ ವ್ಯಕ್ತಿ. ಆತ ಹೇಳಿದ್ದೇನೆಂದರೆ, ನಾನು ವಾಟರ್ ಫ್ಯೂಯಲ್ ಸೆಲ್ ಎಂಬ ಯಂತ್ರ ಕಂಡುಹಿಡಿದಿದ್ದೇನೆ. ಇದು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಿ ಆ ಹೈಡ್ರೋಜನ್ ಮೂಲಕವೇ ಕಾರನ್ನು ಓಡಿಸುತ್ತೆ ಅಂತ ಘೋಷಿಸಿದಾಗ ಇಡೀ ಜಗತ್ತೇ ಬೆರಗಾಗಿರುತ್ತೆ, ಸ್ವಲ್ಪ ಶಾಕ್ ಆಗಿರುತ್ತೆ. ಅದು 1980ರ ದಶಕ, ಅಂದರೆ ಸುಮಾರು 60 ವರ್ಷಗಳ ಹಿಂದಿನ ಕಥೆ ಇದು. ಕೇವಲ 83 ಲೀಟರ್ ನೀರಿನಲ್ಲಿ ಅಮೆರಿಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ, ಲಾಸ್ ಏಂಜಲಸ್ನಿಂದ ನ್ಯೂಯಾರ್ಕ್ಗೆ ಹೋಗಬಹುದು ಅನ್ನೋ ಆತನ ಕ್ಲೇಮ್ ಕೇಳಿ ಜನ ಅಂದ್ಕೊಂಡ್ರು ಈತ ಯಾರೋ ಅವತಾರ ಪುರುಷ ಅಂತ ಅಂದ್ಕೊಂಡಿದ್ರು. ಆದರೆ ವಿಜ್ಞಾನದ ಲೋಕ ಈ ಮಾತನ್ನು ಅಷ್ಟು ಸುಲಭವಾಗಿ ನಂಬಲಿಲ್ಲ. ವಿಜ್ಞಾನಿಗಳೇನು ಹೇಳಿದ್ರು ಅಂದರೆ, ಮಿಸ್ಟರ್ ಮೇಯರ್, ನೀರನ್ನು ವಿಭಜಿಸಿ ಹೈಡ್ರೋಜನ್ ತೆಗೆಯಲು ನೀನು ಹಾಕುವ ವಿದ್ಯುತ್ ಶಕ್ತಿಗಿಂತ ಅದರಿಂದ ಬರುವ ಶಕ್ತಿ ಹೆಚ್ಚಿರಲು ಹೇಗೆ ಸಾಧ್ಯ? ಇದು ಭೌತಶಾಸ್ತ್ರದ ನಿಯಮಕ್ಕೆ ವಿರುದ್ಧ ಅಂತ ವಿಜ್ಞಾನಿಗಳು ಹುಡುಕ್ತಾರೆ. ವಿಜ್ಞಾನಿಗಳ ಪ್ರಕಾರ ಮೇಯರ್ದು ಸಾಮಾನ್ಯ ಎಲೆಕ್ಟ್ರೋಲಿಸಿಸ್ ಪ್ರಕ್ರಿಯೆ ಆಗಿತ್ತು. ಇದರಲ್ಲಿ ಯಾವುದೇ ಹೊಸ್ತನ ಇರಲಿಲ್ಲ. ಅದಾದ ನಂತರ ವಿಷಯ ಕೋರ್ಟ್ ಮೆಟ್ಟಿಲಿರುತ್ತೆ. 1996ರಲ್ಲಿ ಹೂಡಿಕೆದಾರರು ಹಾಕಿದ ಕೇಸ್ನಲ್ಲಿ ಮೇಯರ್ ಅವರ ತಂತ್ರಜ್ಞಾನ ಕೇವಲ ಕಣ್ಣೊರೆಸುವ ತಂತ್ರ ಅಂತ ಸಾಬೀತಾಗುತ್ತೆ. ಕೋರ್ಟ್ ಇದನ್ನು ಫ್ರಾಡ್ ಅಂತ ತೀರ್ಪು ಕೊಡುತ್ತೆ. ಆದರೆ ಈ ಕಥೆಗೆ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಬರೋದು 1998ರ ಮಾರ್ಚ್ 20ನೇ ತಾರೀಕಿನಂದು. ಮೇಯರ್ ಅವರು ಬೆಲ್ಜಿಯಂನ ಇಬ್ಬರು ಹೂಡಿಕೆದಾರರ ಜೊತೆಗೆ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ರಂತೆ. ಇದ್ದಕ್ಕಿದ್ದ ಹಾಗೆ ಕಿತ್ತಳೆ ಜ್ಯೂಸ್ ಕುಡಿದ ಮೇಯರ್ ಗಂಟಲು ಹಿಡಿದುಕೊಂಡು ಹೊರಗೆ ಬರ್ತಾರೆ ಮತ್ತು ಸೋದರನ ಎದುರುಗಡೆ ದೇ ಪಾಯ್ಸನ್ ಬಿ ಅಂತ ಕಿರಿಸ್ತಾ ಪ್ರಾಣ ಬಿಡ್ತಾರೆ. ಸೊ ತೈಲ ಕಂಪನಿಗಳು ಇವರನ್ನು ಸಾಯಿಸಿವೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಆದರೆ ಅಧಿಕೃತ ಮರಣೋತ್ತರ ಪರೀಕ್ಷೆಯ ವರದಿ ಬೇರೆ ಆಗಿರುತ್ತೆ. ಅವರ ಮರಣಕ್ಕೆ ವಿಷ ಕಾರಣ ಅಲ್ಲ, ಬದಲಾಗಿ ಮೆದುಳಿನ ರಕ್ತನಾಳ ಸ್ಫೋಟಗೊಂಡದ್ದು ಕಾರಣ ಅಂತ ಹೇಳುತ್ತೆ. ಅವ್ರ ದೇಹದಲ್ಲಿ ಯಾವುದೇ ವಿಷದ ಅಂಶ ಪತ್ತೆ ಆಗಲಿಲ್ಲ. ಹೀಗಾಗಿ ಸ್ಟ್ಯಾನ್ಲಿ ಮೇಯರ್ ಅನ್ನೋಂಥ ಈ ವ್ಯಕ್ತಿ ಮಹಾನ್ ಸಂಶೋಧಕನು ಅಥವಾ ದೊಡ್ಡ ವಂಚಕನು ಅನ್ನೋದು ಇಂದಿಗೂ ಕೂಡ ಬಗೆಹರಿಯದ ಒಗಟು. ಆದರೆ ಇನ್ನೂ ಕೂಡ ಈ ಕುರಿತಾಗಿ ಕಾನ್ಸ್ಪಿರಸಿ ಥಿಯರಿಗಳು ಬರ್ತಾನೆ ಇರ್ತವೆ. ಆತ ಹೀಗೆ ಮೆದುಳಿನ ನರ ಸ್ಫೋಟಗೊಂಡು ಸತ್ತದ್ದೋ ಅಥವಾ ತೈಲ ಕಂಪನಿಗಳು ಆತನ ಸಾಯಿಸಿದ್ದೋ ಅನ್ನೋದು ನಿಗೂಢವಾಗಿ ಉಳಿದಿದೆ. ಆದರೆ ಸ್ನೇಹಿತರೆ, ಜಗತ್ತಿನ ಉತ್ಪನ್ನಗಳ ಒಂದು ಸತ್ಯ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ದೇಶಗಳಿಗೂ ಗೊತ್ತಾಗಿದೆ, ಅರಬ್ ದೇಶಗಳಿಗೂ ಮನದಟ್ಟಾಗಿದೆ. ಅದೇನು ಗೊತ್ತಾ? ಭೂಮಿ ತಾಯಿ ಕೊಟ್ಟ ಈ ತೈಲ ಶಾಶ್ವತ ಅಲ್ಲ. ಕೋಟಿ ವರ್ಷಗಳ ಕಾಲ ಪ್ರಕೃತಿ ಕಷ್ಟಪಟ್ಟು ತಯಾರಿಸಿದ ಈ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನೇನಿದ್ರು ಕೇವಲ 40-70 ವರ್ಷಗಳಲ್ಲಿ ಖಾಲಿ ಆಗುತ್ತೆ ಅನ್ನೋ ಅಂದಾಜು ಎಲ್ರಿಗೂ ಇದೆ. ಇವತ್ತು ಪಾರ್ಟಿ ಜೋರಾಗಿದೆ, ಆದರೆ ನಾಳೆ ಬೆಳಗ್ಗೆ ಅಡುಗೆ ಮನೆ ಖಾಲಿ ಆದರೆ ಏನು ಮಾಡೋದು ಅನ್ನೋ ಯೋಚನೆ ಅವರನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿ ಈಗಾಗಲೇ ಅವರು ಪರ್ಯಾಯ ದಾರಿಯನ್ನು ಹುಡುಕೊಂಡಿದ್ದಾರೆ. ತೈಲ ಬೆಲೆ ಅನ್ನೋದು ಕೂಡ ಒಂಥರ ಲಾಟ್ರಿ ಇದ್ದ ಹಾಗೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ. 2014ರಲ್ಲಿ ಒಂದು ಬ್ಯಾರಲ್ಗೆ $100 ದಾಟಿದ್ದ ಬೆಲೆ 2020ರ ಕೊರೋನಾ ಟೈಮಲ್ಲಿ $20ಗಿಂತಲೂ ಕೆಳಗೆ ಬಿದ್ದು ಮಣ್ಣು ಮುಕ್ಕಿತ್ತು. ಜೊತೆಗೆ ಇನ್ನೂ ಒಂದು ವಿಚಾರ, ಜಗತ್ತು ಪೆಟ್ರೋಲ್ ಇಂಜಿನ್ಗಳಿಗೆ ಗುಡ್ ಬೈ ಹೇಳಿ ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ವಾಲ್ತಾ ಇದೆ. ನಮ್ಮ ರಸ್ತೆಗಳಲ್ಲಿ EVಗಳು ಕಾಣಿಸ್ತಾ ಇವೆ. ಭಾಳಷ್ಟು ದೇಶಗಳು 2035-40ರ ವೇಳೆಗೆ ಪೆಟ್ರೋಲ್ ಗಾಡಿಗಳನ್ನ ಬ್ಯಾನ್ ಮಾಡುವ ಪ್ಲಾನ್ ಹಾಕ್ಕೊಂಡಿವೆ. ಜೊತೆಗೆ ಸೌರಶಕ್ತಿ, ಗಾಳಿ ಶಕ್ತಿ ಅಂತ ಹಸಿರು ಇಂಧನಗಳ ಅಬ್ಬರ ಜೋರಾಗಿದೆ. ಸೊ ಮುಂದೇನಾಗುತ್ತೆ? ತೈಲದ ಅವಶ್ಯಕತೆಯೇ ಇರೋದಿಲ್ಲ. ಆಗ ನಮ್ಮ ಗತಿ ಏನು ಅನ್ನೋ ಪ್ರಶ್ನೆಗೆ ಈ ದೇಶಗಳು ಕಂಡುಕೊಂಡ ಉತ್ತರ ಏನು ಅಂದರೆ, ಅದುವೇ ಎಕನಾಮಿಕ್ ಡೈವರ್ಸಿಫಿಕೇಷನ್. ಸೊ ಅದರ ಅರ್ಥ ಏನು ಅಂದರೆ, ಇವತ್ತು ನೀವು ದುಬೈಗೆ ಹೋದರೆ ಅಲ್ಲಿ ಕಾಣೋದೇನು ಹೇಳಿ, ತೈಲದ ವಾಸನೆ ಬರೋದಿಲ್ಲ, ಬದಲಾಗಿ ಟೂರಿಸಮ್ನ ಅಬ್ಬರ ಕಾಣಿಸುತ್ತೆ. UAE ತನ್ನ GDPಯಲ್ಲಿ ತೈಲದ ಪಾಲನ್ನು 30%ಕ್ಕಿಂತಲೂ ಕೆಳಗೆ ತಂದು ನಿಲ್ಲಿಸಿದೆ. ಇನ್ನು ಸೌದಿ ಅರೇಬಿಯಾದ ವಿಷನ್ 2030 ಯೋಜನೆಯಂತೂ ಅದ್ಭುತ. ಮರಳಿನ ಮಧ್ಯೆ ನಿಯೋಮ್ನಂಥ ಅತ್ಯಾಧುನಿಕ ನಗರಗಳನ್ನು ಕಟ್ಟಿ ಜಗತ್ತಿನ ಪ್ರವಾಸಿಗರನ್ನು ಅವರು ಸೆಳೀತಾ ಇದ್ದಾರೆ. IT, ಫೈನಾನ್ಸ್ ಮತ್ತು ಪ್ರವಾಸೋದ್ಯಮದ ಮೂಲಕ ಹೊಸ ಯುಗ ಸೃಷ್ಟಿ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಅರಬ್ ದೇಶಗಳು ಇಂದು ಕೇವಲ ತೈಲ ಮಾರಾಟಗಾರನಾಗಿ ಉಳಿಯಲು ಇಷ್ಟಪಡ್ತಾ ಇಲ್ಲ,
ಬದಲಾಗಿ ಇದೇ ವೈಭವನ ಉಳಿಸಿಕೊಳ್ಬೇಕು ಅಂದರೆ ಜಗತ್ತಿನ ಅತಿದೊಡ್ಡ ಟೂರಿಸಂ ಹಬ್ಗಳಾಗಿ ರೂಪುಗೊಳ್ತಾ ಇವೆ. ಮಾನವನ ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದರೆ ಕಳೆದ 100 ವರ್ಷಗಳ ಕಾಲ ಜಗತ್ತನ್ನು ಆಳಿದ್ದು ಕತ್ತಿ ಗುರಾಣಿಗಳೆಲ್ಲ ಬದಲಾಗಿ ಭೂಮಿಯ ಆಳದಿಂದ ಚಿಮ್ಮಿದ ಈ ಕಪ್ಪು ದ್ರವ. ಮೆಸೊಪೊಟೋಮಿಯಾದಲ್ಲಿ ಕೇವಲ ದೋಣಿಗಳಿಗೆ ಹಚ್ಚುವ ಅಂಟಾಗಿದ್ದ ಬಿಟುಮಿನ್ 20ನೇ ಶತಮಾನದ ವೇಳೆಗೆ ಇಡೀ ಜಗತ್ತಿನ ಆರ್ಥಿಕತೆಯ ನಾಡಿ ಮಿಡಿತ ಆಯಿತು. ದೇಶಗಳ ಏಳಿಗೆ, ಪತನ, ಹಸಿವು, ಹಪಾಹಪಿ ಎಲ್ಲವೂ ಕೂಡ ಈ ಪೆಟ್ರೋಲಿಯಂ ಉತ್ಪನ್ನಗಳ ಆಧಿಪತ್ಯದ ಸುತ್ತನೇ ಸುತ್ತಿತ್ತೆ. ಆದರೆ ಇಂದು ಕಾಲ ಮತ್ತೆ ಬದಲಾಗಿದೆ. ಒಂದು ಕಾಲದಲ್ಲಿ ತೈಲವೇ ಸರ್ವಸ್ವ ಅಂತ ಬೀಗ್ತಾ ಇದ್ದ ಸಾಮ್ರಾಜ್ಯಗಳ ಅಡಿಪಾಯ ಈಗ ಅಲುಗಾಡ್ತಾ ಇದೆ. ಪರಿಸರ ಮಾಲಿನ್ಯದ ಭೀತಿ ಮತ್ತು ಹವಾಮಾನ ಬದಲಾವಣೆಯ ಎಚ್ಚರಿಕೆಗಳು ಮನುಷ್ಯನನ್ನು ಪರ್ಯಾಯ ದಾರಿ ಹುಡುಕುವಂತೆ ಪ್ರೇರೇಪಿಸಿವೆ. ಅರಬ್ ದೇಶಗಳು ಇವತ್ತು ಮರಳಿನಿಂದ ಹೊರಬಂದು ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನದ ಮೊರೆ ಹೋಗ್ತಾ ಇರೋದು ತೈಲ ಯುಗದ ಅಂತ್ಯದ ಮುನ್ಸೂಚನೆ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಈ ಕಪ್ಪು ಚಿನ್ನದ ಮೇಲಿನ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಡ್ತಾ ಇಲ್ಲ. ಇಂದಿಗೂ ಕೂಡ ಜಗತ್ತಿನ ಯಾವುದೋ ಮೂಲೆಯಲ್ಲಿ ತೈಲದ ಬಾವಿಗಳಿಗಾಗಿ ಯುದ್ಧಗಳು ನಡೀತಾನೇ ಇವೆ, ರಕ್ತ ಹರಿತಾನೇ ಇದೆ. ಅಧಿಕಾರಕ್ಕಾಗಿ ನಡೆಯುವ ಈ ಸಂಘರ್ಷ ಮನುಷ್ಯನ ಹಪಾಹಪಿಗೆ ಸಾಕ್ಷಿಯಾಗಿದೆ. ಮುಂದಿನ ಭವಿಷ್ಯ ಹೇಗಿರ್ಬೋದು? ಪ್ರಾಯಶಃ ಮುಂದಿನ ತಲೆಮಾರು 100 ವರ್ಷಗಳ ನಂತರ ಈ ಪೆಟ್ರೋಲ್ ಬಂಕ್ಗಳನ್ನು ಜನ ಮ್ಯೂಸಿಯಂನಲ್ಲಿ ನೋಡಿ ಆಶ್ಚರ್ಯಪಡ್ಬೋದು. ಒಂದು ಕಾಲದಲ್ಲಿ ಮನುಷ್ಯ ಇದಕ್ಕಾಗಿ ಯುದ್ಧ ಮಾಡ್ತಿದ್ನ, 1 ಲೀಟರ್ ಪೆಟ್ರೋಲ್ಗಾಗಿ ಯುದ್ಧ ಮಾಡಿದ್ನ ಅಂತ ಜನ ನಗಬಹುದು. ಆದರೆ ಮನುಷ್ಯನ ಜ್ಞಾನದ ದಾಹ, ಹೊಸದನ್ನು ಹುಡುಕುವ ಹಸಿವು ಅದು ಮಾತ್ರ ಎಂದಿಗೂ ನಿಲ್ಲೋದಿಲ್ಲ. ಹೀಗಾಗಿ ಪ್ರಕೃತಿ ನೀಡಿದ ಈ ಅಮೂಲ್ಯ ಸಂಪತ್ತನ್ನು ಬೇಕಾಬಿಟ್ಟಿ ಬಳಸುವ ಕಾಲ ಮುಗಿದು ಈಗ ಹೊಸದನ್ನು ಉಳಿಸಿ ಬೆಳೆಸುವ ಹೊಸ ಯುಗ ಶುರುವಾಗಿದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.